ಆಮೇಲೆ ನೋಡಿದೆ ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟು. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆಗೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಅ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಿತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆ್ಯಸ್ ದ್ಯಾಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಿಕವಾಗಿ ನಡೆಸ್ರಿ. ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ನಾವೇನು ಹೇಳಿದ್ದೀವಿ ಸ್ಪಷ್ಟವಾಗಿ, ನನ್ನ ಪ್ರಾರ್ಥನೆ ಏನಿದೆ, ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ. ಯಾವ ಕಾನೂನು ಅಡಿನಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ. ಓಕೆ, ಬೇಡ ಅಂತೀರ. ವೈ ಇಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ನು? ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಯಾವುದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು? ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದಿ ಸೆಕ್ಯೂರಿಟಿ ಡೀಟೇಲ್ ವಿಚ್ so many heads of state don't have, and then you are telling why should I be answerable? You better be answerable. It is taxpayers money. The security that you get for your marches is taxpayers money. ಏನು ಪಥಸಂಚಲನ ಮಾಡ್ತಾರಲ್ಲ ನಮ್ಮ ಸಿಬ್ಬಂದಿಗಳು, ಹೋಗಿ ಕಾವಲು ಕಾಯ್ತಾರಲ್ಲ, ಅದು ಜನರ ತೆರಿಗೆ ದುಡ್ಡಿಂದ ಕಾಯ್ತಾ ಇರೋದು. ಸೊ ನಿಮ್ಮ ಚಟುವಟಿಕೆಗಳೇನಿದೆ, ನಿಮ್ಮ ಆಬ್ಜೆಕ್ಟಿವ್ಗಳೇನಿದೆ, ನಿಮ್ಮ ಉದ್ದೇಶಗಳೇನಿವೆ, ಯಾರು ನಿಮ್ಮ ಆಫೀಸ್ ಬೇರರ್ಸು ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ಮನೆ ನೀವು ಹೇಳಿದ್ರಲ್ಲ ನಿಮ್ಮ ಆಳು ಮಕ್ಕಳನ್ನ ಬಿಡಬೇಡಿ ಒದರಾಡೋಕ್ಕೆ ಮೈಕ್ ಮುಂದೆ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ದೀರಲ್ಲ, ಬಾಯಿ ಮುಚ್ಚಿ ಅಂತ BJP ಅವ್ರು ಹೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮೆಟಿಕ್ಕಾಗಿ ಮುಚ್ಚಿ ಹೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲನೂ ನಾವು ಸ್ವೀಕಾರ ಮಾಡೋಕ್ಕಾಗ್ತದೇನ್ರಿ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ BJP ಅವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯೆ ಅಂದರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ. ಎಲ್ಲರಿಗೂ ಅವ್ರವ್ರ ಪ್ರಮಾಣ ಪತ್ರ ತೋರಿಸಿ ಅಂತ ಇದ್ರು. ನಿಮ್ಮ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವು ಯಾಕೆ ತೋರಿಸ್ಬೇಕು? ಇದು 100 ವರ್ಷದ ಹಿಂದಿನ ಸಂಸ್ಥೆ. ಅಂದರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾ ಇದೆ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಾ? ನೀವು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನು ಹೇಳ್ತಾ ಇದ್ದಾರೆ, ಇವರು ನಾವು 100 ವರ್ಷದಿಂದ ಇದ್ದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ ಪಾಕಿಸ್ತಾನ ಜೊತೆ ನೀವು ನೆಂಟು ಬೆಳೆಸ್ಕೋಬೇಕು ಅಂತ ಹೇಳ್ತೀರಾ? ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮಗೆ ಒಪಿನಿಯನ್ ಇದೆ, ಹಾರ್ಮೂಸ್ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ, ವಿದೇಶ ನೀತಿ ಬಗ್ಗೆ ನಿಮ್ದು ಒಪಿನಿಯನ್ ಇದೆ, ಸಂವಿಧಾನದ ಬಗ್ಗೆ ನಿಮಗೆ ಒಪಿನಿಯನ್ ಇದೆ.
BJP ನ್ಯಾಷನಲ್ ಪ್ರೆಸಿಡೆಂಟ್ ಯಾರಾಗಬೇಕು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಇದೆ? BJP ಅವ್ರ ಜೊತೆ ಕೂತ್ಕೊಂಡು ನೀವು ದಿನ ಚಾಯ್ ಪೇ ಚರ್ಚೆ ಮಾಡ್ತೀರಾ? ನಾವು ಪೊಲಿಟಿಕಲ್ ಅಲ್ಲ ಅಂತೀರಾ? ಯಾರಿಗ್ರಿ ನೀವು ಹೇಳ್ತಾ ಇರೋದು, ಮೋಸ ಮಾಡ್ತಾ ಇರೋದು ನೀವು? ಆದ್ದರಿಂದ ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರೂ ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದಗಳು. ನೋಡೋಣ, ಫಸ್ಟ್ ಕೊಡಲಿ. ನೀವು ಯಾಕೆ ನೀವು ನೋಡ್ರಿ, ಬಿ ಆಪ್ಟಿಮಿಸ್ಟ್ ಸರ್, ವೆರಿ ಬೀನ್ ಪೆಟಿಮಿಸ್ಟ್. ನೀವು ಹಲವಾರು ಕೇಂದ್ರ ಸರ್ಕಾರದಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದ ಈ ಹಿಂದೆನೂ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕರ್ನಾಟಕದಲ್ಲಿ, ಇಲ್ಲಿವರೆಗೂ ಇಂಥದ್ದು ಕೇಳಿಲ್ಲ. ಹಾಗಾಗಿ ನೀವು ಕೇಳಿದ್ರಿ, ಕೊಟ್ಟಿಲ್ಲ ಅಂದ್ರೆ ಏನು ಅನ್ನೋದಾದ್ರು ಲಾ ಏನ್ ಮಾಡುತ್ತೆ ಅನ್ನೋದಾದ್ರು ಹೇಳ್ಬೋದು. ಐ ವಿಲ್ ಟೆಲ್. ಈಗ ವೇರ್ ಹ್ಯಾವ್ ದೇ ಟೋಲ್ಡ್ ದೇ ವಿಲ್ ನಾಟ್ ಗಿವ್ ಮೀ? ಈಗ ಇಲ್ಲಿ ತನಕ ಪತ್ರ ಇಲ್ಲ ಸಿ ಟಿಲ್ ನಾವು ಒಫಿಷಿಯಲಿ ಕೇಳಿರಲಿಲ್ಲ, ಈಗ ಒಫಿಷಿಯಲಿ ಕೇಳಿದ್ದೀನಿ. ಲೆಟ್ ದೆಮ್ ರಿಪ್ಲೈ. ಐ ಆಮ್ ಎನ್ ಆಪ್ಟಿಮಿಸ್ಟ್. I am sure that the RSS has nothing to hide. They are the world's largest NGO. They are the most nationalistic people in India for the last 100 years. Last 100 years, Manjunath ji. So, I am sure they will put national duty above everything. Sir, in case ಅವರು ಆನ್ಸರ್ ಮಾಡದೇ ಇದ್ರೆ ಕರ್ನಾಟಕದಲ್ಲಿ ನಿಷೇಧ ಮಾಡೋ ಪ್ಲಾನ್ ಏನಾದ್ರು? ನಾನು ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬರಲಿ, ನಾನು ಹೇಳಿದ್ದೀನಲ್ಲ ಸರ್, ನಾನು ಆಶಾವಾದಿ. ಬರ್ತಾರೆ ಅವರೇ, ದೇ ಹ್ಯಾವ್ ನಥಿಂಗ್ ಟು ಹೈಡ್ ಅಲ್ವಾ? ಮೊನ್ನೆ ತಿಸೂರಿನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ छुपाके कर रहे हैं क्या? हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है? वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. अचानक से मतलब ये संघ की आप नीति पर पूछ रहे हैं? नहीं, मेरा उनका नाता पुराना है. आज अभी होम मिनिस्टर बना हो ना, एक हफ्ते पहले, जो पहले पूछ रहा था, तो अभी ऑफिशियली पूछ रहा हूँ. मगर सर, जिस तरीके से मोहन भागवत ने जवाब दिया कि he is not, no kindly, no 1 second sir, 1 second. Mr. Mohan Bhagwat has not replied to this letter. उनका जो उत्तर था तिसूर में था जून 13th को, और मेरा लेटर ऑफ कोर्स इट इज ऑन 13th जून बट रिलीज्ड यस्टरडे, डिस्पैच्ड यस्टरडे ऑन June 15th. देयर आर्गुमेंट इज कि 1960 में हमने ये दे दिया है भारत के Show me. अपना जो उनका पार्टी आरएसएस का कॉन्स्टिट्यूशन है वो सबमिटेड है भारत सरकार के साथ. 100 साल से वो काम कर रहे हैं और उनको कोई गवर्नमेंट से नहीं, वही मिलता है, इसलिए उन्हें रजिस्ट्रेशन. अच्छा भाई, गवर्नमेंट से साथ कोई नाता नहीं है उनका, ना गवर्नमेंट से कुछ डोनेशन लेते हैं. सिक्योरिटी किसका लेते हैं? एडवांस सिक्योरिटी लाइसेंस, करेक्ट? वो जो ASL बताते हैं सिक्योरिटी का, वो किनको देते हैं हिंदुस्तान में? गृह मंत्री को, मिनिस्टर ऑफ एक्सटर्नल कौन देता है? और वो किसके पैसे से देते हैं? टैक्स पेयर्स मनी ना. द सिक्योरिटी कवर दैट इज बीइंग गिवन टू मोहन भागवत जी इज फ्रॉम टैक्स पेयर्स मनी. Now you are not taking money from directly from government, okay? So if taxpayers' money is going to your security detail, your travel, somebody needs to explain. Let government explain. क्या आप कह रहे हैं कि हटा देना चाहिए, सिक्योरिटी कवर नहीं होना चाहिए उनको? क्या That is not. See, if the threat assessment is not done by me, it's done by central government. अगर उनको लगता है तो रहने दीजिए. बट मैं पूछ रहा हूँ कि उतना क्या थ्रेट है? अगर मुझे केंद्र सरकार से आई एम गेटिंग वन बेनिफिट, यू आर अ टैक्स पेयर, नो, यू शुड नो व्हाई योर मनी इज बीइंग स्पेंट. और ये क्या नाटक है? 100 साल से कोई नहीं पूछा, अभी नहीं पूछ रहे, तो और 100 साल ऐसे ही चलेगा क्या? मगर सर, अब ये आरोप लगा रहे हैं कि आप लोग पब्लिक में कंफ्यूजन पैदा करने की कोशिश कर रहे हैं. नो, आई एम नॉट क्रिएटिंग पब्लिक में कंफ्यूजन भाई. ये इनका लेटर है, ये इनका रिपोर्ट है. कौन सा है? अखिल भारतीय प्रतिनिधि सभा. उनका कहना है कि हम कर्नाटका में 20 लाख लोग जमा करते हैं, 20 लाख लोग जमा करते हैं. और मैं कर्नाटका का गृह मंत्री हूँ. लॉ एंड ऑर्डर इज माई फॉर्टे, राइट? माई रिस्पॉन्सिबिलिटी, मेरी जिम्मेदारी है.
तो मैं पूछ रहा हूँ कि अगर आप 20 लाख लोग जमा कर रहे हैं तो कैसे कर रहे हैं, किसके नाम पे कर रहे हैं, और ये जमा होने के लिए पैसे कहाँ से आ रहे हैं? वो मेरा कर्तव्य है ना, अभी उनको उत्तर देने दीजिए। सर, ಈಗ